ಈಗ ಹೇಗಿದೆ ಸಿಚುವೇಶನ್, ಈಗ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ? ಇನ್ನು ಒಂದಡಿ ಏನೋ ಬಾಕಿ ಇದೆ ಅಂತ ಹೇಳ್ತಾ ಇದ್ರು, ಹೌದಾ? ಸೂಕ್ಷ್ಮವಾಗಿ ಮಾಡಬೇಕಾಗಿರುವಂಥ ಕಾರ್ಯಾಚರಣೆ ಹೇಗಿದೆ? ಈಗ ಅಪ್ಡೇಟ್ ಏನಿದೆ? ಖಂಡಿತವಾಗೂ ಆ ಕೊಳವೆ ಬಾವಿಯಲ್ಲಿ ಬಿದ್ದಂಥ ಏನು ಮಗುವಿನ ರಕ್ಷಣೆಗಾಗಿ ಇದೀಗ NDRF ಮತ್ತು SDRF ತಂಡ ಸತತ ಕಳೆದ 15 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ 20 ಅಡಿ ಆಳದಲ್ಲಿ ಏನು ಈ ಒಂದು ಮಗು ಸಾತ್ವಿಕ್ ಅನ್ನುವಂಥ ಒಂದು ಮಗು ಬಿದ್ದಿರುವಂಥದ್ದು, ಈಗ 20 ಅಡಿ ಆಳವನ್ನು ಕೊರೆದಿರುವಂಥದ್ದು. ಈಗ ಅಡ್ಡಲಾಗಿ ಅಂದರೆ ಆ ಮಗು ಇರುವಂಥ ಪ್ಲೇಸ್ ಏನಿದೆ ಅಲ್ಲಿಗೆ ಈಗ NDRF ತಂಡ ಅದನ್ನು ತಲುಪೋದಕ್ಕೆ ಮುಂದಾಗಿರುವಂಥದ್ದು. ಇನ್ನೂ 1 ಅಡಿ ಬಾಕಿ ಇರುವಂಥದ್ದು. ಆದರೆ ಆ 1 ಅಡಿಯ ಇದು ಈಗ ಕೊರೆಯೋದಕ್ಕೆ SDRF ಮತ್ತು NDRF ತಂಡ ಕೂಡ ಮುಂದಾಗಿರುವಂಥದ್ದು. ಆದರೆ ಅಲ್ಲಿ ಒಂದು ಸಮಸ್ಯೆ ಆಗ್ತಾ ಇರುವಂಥದ್ದು, ಒಂದು ಬಂಡೆಗಲ್ಲು ಕೂಡ ಈಗ ಏನು ಆ ಒಂದು ಕೊರೆಯುವಂಥ ಸ್ಥಳದಲ್ಲಿ ಸಿಲುಕಿರುವಂಥದ್ದು. ಹಾಗಾಗಿ ಆ ಒಂದು ಸಮಸ್ಯೆಯಿಂದ ಇನ್ನೂ ಕೂಡ ರಕ್ಷಣಾ ಕಾರ್ಯ ನಡೆದಿರುವಂಥದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಆಳದಲ್ಲಿ ಏನು ಸಾಕಷ್ಟು ಜನ ಅಧಿಕಾರಿಗಳು NDRF ಮತ್ತು SDRF ತಂಡದ ಎಲ್ಲ ಸಿಬ್ಬಂದಿಗಳು ಕೂಡ ಆ ಒಂದು ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಮಗು ಏನು ಅಡ್ಡಲಾಗಿ ಇರುವಂಥ ಒಂದು ಸ್ಥಳ ಏನಿದೆ ಪ್ಲೇಸ್ ರೀಚ್ ಆಗೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇನ್ನು 1 ಅಡಿ ಮಾತ್ರ ಆ ಒಂದು ಮಗು ಇರುವಂಥ ಪ್ಲೇಸ್ಗೆ ತೆರಳೋದಕ್ಕೆ ಅಧಿಕಾರಿಗಳು ಇರುವಂಥದ್ದು. ಸೊ ಹಾಗಾಗಿ ಅಲ್ಲಿಯೇ ಕೂಡ ಏನು ಕ್ಯಾಮ್ರಾವನ್ನು ಬಿಟ್ಟು ಈಗಾಗಲೇ ಅಲ್ಲಿರುವಂಥ ಮಗುವಿನ ಚಲನವಲನದ ಮೇಲೆ ನಿಗಾವನ್ನು ವಹಿಸಿರುವಂಥದ್ದು, ವಿಚಾರಣೆ ಕೂಡ ನಡೆದಿರುವಂಥದ್ದು. ಸೊ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲೇ ಬೀಡು ಬಿಟ್ಟಿರುವಂಥದ್ದು. ಅವರೆಲ್ಲರೂ ಕೂಡ ಏನು ಆ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು ಈಗಾಗಲೇ ನೋಡ್ತಾ ಇರುವಂಥದ್ದು. ಸೊ ಅವರ ಪೋಷಕರು ಕೂಡ ಇಲ್ಲೇ ಇದ್ದಾರೆ. ಸೊ ಅವರ ತಂದೆ ಕೂಡ ಇದ್ದಾರೆ. ಸೊ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲೇ ಇರುವಂಥದ್ದು. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಇವರೇನ ಸೊ ಇಲ್ಲ ಎಷ್ಟೊತ್ತಿಗೆ ಆಗಿರೋದು ಬ್ರದರ್, ಹೇಗಾಯಿತು ಅಂತ? ನೀನು 6 ಗಂಟೆಗೆ ಸರ್, ಸಾಯಂಕಾಲ 6 ಗಂಟೆ ಸರ್. ಸಾಯಂಕಾಲ 6 ಗಂಟೆಗೆ ಏನು ಮಾಡ್ತಾ ಇದ್ದ ಮಗ ಆಡ್ಕೋತ ಬಂದಾನ ಸರ್, ಆಡ್ಕೋತ ಬಂದು ಬಿದ್ದಾನ ಸರ್. ಸೊ ನೀವು ಇರಲಿಲ್ವಾ ಅವಾಗ ಮಗು ಬಿದ್ದಾಗ? ನೋಡು, ಬೋರ್ ಚಾಲು ಮಾಡಕ್ಕೆ ಹೋಗಿ ಸರ್, ಮತ್ತೊಂದು ಹೇಳಿ ಅದು ಹೊಂಡಿ ಮೋಟ್ರ್ ಚಾಲು ಮಾಡಕ್ಕೆ ಹೋಗಿ ಸರ್. ಸೊ ಮಗು ಒಳಗೆ ಬಿದ್ದಿದೆ ಅಂತ ಹೇಗೆ ಗೊತ್ತೈತೆ? ಕಾಲನ್ ಚೈನ್ ಆವಾಜ್ ಮಾಡಿಸ್ ಸರ್, ಕಾಲನ್ ಚೈನ್ ಆವಾಜ್ ಮಾಡೋದು ನೋಡಿ ಸರ್. ಹಾಂ, ಚೈನ್ ಇದೆ. ಸೊ ಆಮೇಲೆ ಯಾರಿಗೆ ಇನ್ಫಾರ್ಮ್ ಮಾಡಿದ್ರಿ? ಹೇಗೆ ಶುರುವಾಗಿದೆ? ಏನು ಸರ್ ಅದು ತೆಗೆದು ನೋಡಿದೆ ಸರ್, ಒಳಗೆ ಎಲ್ಲ ಮಂದಿ ಕೂಡಿಕೆ ಇನ್ಫಾರ್ಮ್ ಮಾಡಿದ್ರು ಸರ್. ಎಲ್ಲ ಪಬ್ಲಿಕ್ ಜನ ಇಬ್ರು ಮಾಡ್ಯಾರ. ಸೊ ಈಗ ನಿನ್ನೆ ರಾತ್ರಿಯಿಂದ ಕೂಡ ಈ ಕಾರ್ಯಾಚರಣೆ ನಡೆದಿದೆ. ಏನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು? ಈಗ ಇನ್ನೊಂದು ಒಂದು ಅವರ್ದಾಗ ಬರ್ತದೆ ಸರ್ ಅಂತ ಹೇಳ್ತಾರೆ. 1 ಅವರ್ ಆಗುತ್ತೆ ಸರ್, ಪ್ರಯತ್ನ ಮಾಡ್ತಾರೆ ಸರ್. ಒಳಗಡೆ ನಿಮ್ಮ ಮಗುವಿನ ಮೂವ್ಮೆಂಟ್ ಬಗ್ಗೆ ಏನಾದರೂ ಹೇಳಿದಾರ ನಿಮಗೆ ಆಫೀಸರ್ಸ್ಗಳು ಅಂತ? ಕೈಕಾಲು ಶೇಕ್ ಮಾಡೋದಂತ ಹೇಳಿದ್ರು ಸರ್. ಕೈಕಾಲು ಶೇಕ್ ಮಾಡ್ತಾ ಇದೆ ಅಂತ ಹೇಳಿರುವಂಥದ್ದು. ಸೊ ಮಗುವಿಗಾಗಿ ಈಗ ಎಲ್ಲ ಕಡೆ ಪ್ರಾರ್ಥನೆ ಕೂಡ ನಡೀತಾ ಇದೆ, ಬದುಕಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸರ್. ಎಲ್ಲರೂ ಊರು ಜನ ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್. ಸಿದ್ದಪ್ಪಂತೆಗೆಲ್ಲ ಇದು ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಆಫೀಸರ್ಸ್ ಟೀಮ್ ಕೂಡ ಬಂದಿದೆ. ಸೊ ಅವರೆಲ್ಲ ಏನು ಹೇಳ್ತಾರೆ ನಿಮಗೆ? ನಿಮ್ಮ ಹತ್ರ ಮಾತಾಡಿದ್ರೆ ಏನು ಹೇಳಿದರು ಅಂತ? ಹೆಂಗೆ ಸರ್? ಆಫೀಸರ್ಸ್ ಟೀಮು ಎಲ್ಲ ಇಡೀ ಜಿಲ್ಲಾಡಳಿತನೇ ಇಲ್ಲಿ ಬಂದಿರುವಂಥದ್ದು. ನಿಮಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನಂತ ಹೇಳಿದರು ಅಂತ? ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಇನ್ನೊಂದು ಅವರಲ್ಲೇ ಹೋಗುತ್ತೆ ಹೇಳ್ತಾರೆ ಸರ್. ಸೊ ಈಗ ಎಷ್ಟು ಆಳ ಡೀಪ್ ಕೊರ್ಚಿದ್ರಿ ನೀವು? ಎಷ್ಟರ ಮಟ್ಟಿಗೆ ಹೋಗಿ ತಲುಪಿದೆ ಅಂತ? 260 ಆಗೈತೆ ಸರ್. ಅದು ಕೂಡ 260 ಆಗೈತೆ ರೀ. 180ಕ್ಕೆ ಏರ್ ಪಾಸ್ ಆಗೈತೆ ರೀ ಕೂಡ. ಈ 20 ಫುಟ್ದೊಳಗೆ ಅಲ್ಲಿ ತೆಳಗೆ ಸಿಗುದಾನೆ, 17 ಫುಟ್ದಲ್ಲಿ ಸಿಗುದಾನೆ ಸರ್. ಸೊ ನೀರು ಬಂದಿರಲಿಲ್ವಾ? ನೀರು ಬಂದೈತೆ ಸರ್, ಏರ್ ಪಾಸ್ ಆಗ್ಯಾನ ಬಿಟ್ಟು 180ಕ್ಕೆ ನೀರು ಬಂದೈತೆ ಸರ್, ಏರ್ ಪಾಸ್ ಆಗೈತೆ ಸರ್. ಏನು ಹೇಳ್ತಾರೆ ಈಗ ಇವರು? ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಳ್ತಾರೆ ಸರ್. ಅಲ್ಲಿ ಓಂ ಪ್ರಕಾಶ್ ಓಕೆ, ಆ ಮಗುವಿನ ತಂದೆ ಈಗ ಮಗುವಿನ ತಂದೆ ಮಾತಾಡ್ತಾ ಇದ್ದಾರೆ. ಅಧಿಕಾರಿಗಳ ತಂಡ ಕೂಡ ನಿಂತಿರುವಂಥದ್ದು. ಸೊ ಅವರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಸೊ ಈಗ ಅಧಿಕಾರಿಗಳು ಇಲ್ಲೇ ಬೀಡು ಬಿಟ್ಟಿರುವಂಥದ್ದು, ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ. ಸೊ ಅವರು ಯಾವ ರೀತಿಯಾಗಿ ಏನು ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಅನ್ನೋಂಥದ್ರ ಬಗ್ಗೆ ಸೊ ಅವರು ಯಾವ ರೀತಿಯಾಗಿ ಹೇಳ್ತಾರೆ ಅನ್ನೋಂಥದ್ದು. ಯಾಕಂತಂದರೆ ಈಗ ಸತತವಾಗಿ ಆ ಒಂದು ಕಾರ್ಯಾಚರಣೆ ನಡೆದಿರುವಂಥದ್ದು. ಸೊ ಇವರೆಲ್ಲರೂ ಕೂಡ ಎಲ್ಲರೂ ಕೂಡ ಏನು ಒಂದೇ ಬೇಡಿಕೆ ಇರ್ತದ್ದು, ಅಂದರೆ ಮಗು ಸೇಫಾಗಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಈ ಒಂದು ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು. ಒಂದೇ ನಿಮಿಷ ಸ್ವಲ್ಪ ಸೈಡಾಗಿ ಸರ್ ಒಂದೇ ನಿಮಿಷ ಸರ್ ಜೊತೆ ಸರ್. ಈಗ ಹೇಗೆ ನಡೀತಾ ಇದೆ ಅನ್ನುವಂಥದ್ದು? ಅಧಿಕಾರಿಗಳು ಕೂಡ ಏನು ಇಲ್ಲೇ ಬೀಡು ಬಿಟ್ಟಿರುವಂಥದ್ದು. ಈ ಭಾಗದಲ್ಲಿ ಕಾರ್ಯಾಚರಣೆಗೆ ತೊಂದರೆ ಕೊಡೋದು ಬೇಡ. ಓಂ ಪ್ರಕಾಶ್ ಅವರು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಿ, ನಾವು ನಮ್ಮಿಂದಾಗಿ ಆ ಒಂದು ರಕ್ಷಣಾ ಕಾರ್ಯಾಚರಣೆಗೆ ತೊಂದರೆ ಆಗೋದು ಬೇಡ. ಯಾಕಂದ್ರೆ ಅಧಿಕಾರಿಗಳಲ್ಲಿ ಕಂಪ್ಲೀಟ್ ಆಗಿ ನಿಗಾ ವಹಿಸ್ಬೇಕಾಗಿರುತ್ತೆ. ಅವರ ತಂದೆ ಹತ್ರ ಮಾತಾಡ್ಸಿದ್ರಿ,
ನೋಡಿ ಈಗ ಮಣ್ಣನ್ನು ತೆಗೆದು ಮೇಲಕ್ಕೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಮಾಡೋದಕ್ಕೆ ಹೋಗಬೇಡಿ, ಜೊತೆಗೆ ಕಾರ್ಯಾಚರಣೆಗೂ ಕೂಡ ನಮ್ಮಿಂದ ಯಾವುದೇ ರೀತಿಯಾದಂಥ ಅಡ್ಡಿ ಆಗಬಾರ್ದು. ಅದು ಕಂಟಿನ್ಯೂ ಆಗಿರ್ಬೋದು. ನೋಡಿ ಒಂದು ಗಂಟೆಯಲ್ಲಿ ಆ ಮಗುವನ್ನ ಸುರಕ್ಷಿತವಾಗಿ ಹೊರಗೆ ಕರ್ಕೊಂಡು ಬಂದೇ ಬರ್ತಾರೆ. 1 ಗಂಟೆ ಅಲ್ವಾ ಲಾಸ್ಟ್ ಟೈಮ್ ಜುಂಜರವಾಡ ನೋಡಿದಾಗ? ಹೌದು, ಜುಂಜರವಾಡದಲ್ಲಿ 55 ಗಂಟೆ. ನಾನೇ ಅಲ್ಲಿ 55 ಅವರ್ಸ್ ಕಂಟಿನ್ಯೂಸ್ ಲೈವ್ ಮಾಡಿದ್ದು. ನಾನು ಆ ಜಾಗಕ್ಕೆ ಹೋಗಿದ್ದೆ. 1 ಗಂಟೆ ತುಂಬಾ ಕಷ್ಟ ಅಲ್ವಾ? ತುಂಬಾ ಸ್ಕಿಲ್ಫುಲ್ ಆಗಿ ಮಾಡ್ಬೇಕಾಗತ್ತೆ. ಅಂದ್ರೆ ಅಲ್ಲಿಂದ ಶ್ರೀಲಕ್ಷ್ಮಿ ಮೇಲಿಂದ ಕೆಳಗಡೆವರೆಗೂ ಹೋಗೋದು ಒಂದು ಸ್ಟೆಪ್. ಆದ್ರೆ ಇಲ್ಲೂ ಕೂಡ ಅದೇ ತರ ಮಾಡ್ತಿದ್ದಾರೆ. ಸೊ ನೋಡಿ ಅಲ್ಲಿ ಈಗ ನೋಡಿ ಆ ಮಗು ಅವರು 1 ಅಡಿ ಇರ್ಬೋದು, ಆದ್ರೆ 2.5 ಅಡಿ 3 ಅಡಿ ಕೆಳಗಡೆ ಇರ್ತಾರೆ ಅವರು. ಹೌದು. ಮಗು ಕೆಳಗಡೆ ಸ್ಕಿಡ್ ಹಾಕಬಾರ್ದು ಅಂತ ಹೇಳಿ, ಯಾಕಂದ್ರೆ ತಲೆ ಕೆಳಗಡೆ ಇದೆ, ಕೈ ಹಿಂಗಿದೆ. ಸೊ ಯಾಕಂದ್ರೆ ಅದು ಎನಿ ಮೂಮೆಂಟ್ ಅದು ಸ್ಕಿಡ್ ಹಾಕ್ತಾನೆ ಇರುತ್ತೆ. ಅದ್ರ ಮೇಲೆ ಒಂದು ಕಾಳು ಬಿದ್ರು ಕೂಡ ಮಗು ಬಾಡಿ ಶೇಕ್ ಮಾಡಿದಷ್ಟು ಕೂಡ ಗಾಬರಿಗೆ ಕೆಳಗಡೆ ಹೋಗ್ತಾ ಇರುತ್ತೆ. ಯಾಕಂದ್ರೆ ಅದು 270 ಅಡಿ ಇದೆ, ಈ ಮಗು ಇರುವಂತದ್ದು 20 ಅಡಿ, ಅಲ್ಲೇ ಇರಬೇಕು. ಮಾನ್ಸರಿ ಅಂತ ಇರ್ತಾರೆ ನಮ್ಮ ಕಡೆ, ಸ್ವಲ್ಪ ಹಾರ್ಡ್ ಇದೆ ಅದು, ಅಲ್ಲಿ ಡ್ರಿಲ್ ಮಾಡ್ಲಿಕ್ಕೆ. ಬಟ್ ಇವ್ರು ಅಷ್ಟೇ ಆ ಮಗುವಿಗೂ ಎಲ್ಲಿ ಧಕ್ಕೆ ಆಗಲಾರ್ದಂಗೆ, ಯಾಕಂದ್ರೆ ಈ ವೈಬ್ರೇಷನ್ಸ್ ಮಗುವಿಗೆ ಏನಾದರೂ ತೊಂದರೆ ಆಗ್ತದೆ ಅಂತೇಳಿ ಆ ಸೂಕ್ಷ್ಮ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವರು. ಬಟ್ ಅವ್ರೆಲ್ಲ ಅದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಇಂಥ ಅನೇಕ ಕಾರ್ಯಾಚರಣೆಗಳನ್ನು ಮಾಡಿರ್ತಕ್ಕಂಥ ಅನುಭವ ಆ ತಂಡಕ್ಕಿದೆ. ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್. ಸರ್, ಒಂದು ಭಾಳ ಪ್ರಮುಖವಾಗಿರುವಂಥದ್ದು ನಿಮ್ಮ ತಾಲೂಕಿನಲ್ಲೇ ಇದು 2ನೇ ಘಟನೆ. ಮೊದಲೊಂದು ಆಗಿರುವಂಥದ್ದು ಆ ಮಗು ಕೂಡ ಸಾವನ್ನಪ್ಪಿರುವಂಥದ್ದು. ಪದೇ ಇಂಥ ಘಟನೆ ಮರುಕಳಿಸ್ತಾ ಇದೆ. ಆದರೂ ಕೂಡ ಯಾಕೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ? ಇಂಥ ತೆರೆದ ಕೊಳವೆ ಬಾವಿಗಳು ಮುಚ್ಚುವಂಥ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಇಲ್ಲ, ಇದು ನಿಜಕ್ಕೂ ಇಡೀ ದೇಶದಲ್ಲೇ ನಾವು ಇದನ್ನು ಗಮನಿಸ್ತಿರ್ತೀವಿ. ಬೇರೆ ಬೇರೆ ರಾಜ್ಯದಲ್ಲೂ ನೋಡಿದ್ದೀವಿ, ನಮ್ಮ ಭಾಗದಲ್ಲೂ ನೋಡಿದ್ದೀವಿ, ನೀವು ಹೇಳ್ದಂಗೆ ನಮ್ಮ ತಾಲೂಕದಲ್ಲೂ ನೋಡಿದ್ದೀವಿ. ಅದು ದುರ್ದೈವಶಾತ್ ಏನಾಗುತ್ತಂದ್ರೆ ನಮ್ಮ ಜನ ಈ ಬರ ಇವಕ್ಕೆಲ್ಲ ಕಾರಣ. ಇಲ್ಲಿ ನೀರಿನ ಕಡಿಮೆ ಇರೋ ಪ್ರದೇಶ ಇರೋದ್ರಿಂದ ಜನ ನಮ್ಮಲ್ಲಿ ಏನು ಮಾಡ್ತಾರೆ, ಬೆಳೆ ಉಳಿಸೋ ಕಾಲ ಇಲ್ಲೇ ನಿಂಬೆ ಬೆಳೆ ಉಳಿಸೋ ಕಾಲ ಪಾಪ ಅವರು 1-2 ಎಕರೆ ಕಬ್ಬ, ಒಂದಿಷ್ಟು ನಿಂಬೆ ಉಳಿಸೋ ಕಾಲಾಗ 2-3 ಡ್ರಿಲ್ ಮಾಡಿದ್ದಾರೆ ಅವರು. ಸೊ ಈ ಅನಿವಾರ್ಯವಾಗಿ ರೈತರು ತಮ್ಮ ಬೆಳೆ ರಕ್ಷಣೆಗಾಗಿ ಬೋರ್ವೆಲ್ ಡ್ರಿಲ್ ಮಾಡೋದು ನಮ್ಮ ಕಡೆ ಸಹಜವಾಗಿದೆ, ಇತ್ತೀಚೆಗೆ ಬಂದುಬಿಟ್ಟದು. ಬಟ್ ಏನಾಗ್ತಾಯಿದೆ ಅಂದರೆ ನೀಲ್ಡ್ ಬರಲಿಲ್ಲ ಅಂದರೆ ಮನುಷ್ಯನಿಗೆ ಆ ನೋವಿನಲ್ಲಿ ಅದನ್ನು ಮುಚ್ಚು ಕಡೆ ಲಕ್ಷ್ಯ ವಹಿಸೋದಿಲ್ಲ. ಆಮೇಲೆ ನನ್ನ ತಿಳುವಳಿಕೆ ಪ್ರಕಾರ ನಾವು ಸರ್ಕಾರದವ್ರು ನಿರ್ಣಯ ಮಾಡಬೇಕಾಗ್ತದೆ. ಯಾರು ಬೋರ್ವೆಲ್ ಡ್ರಿಲ್ ಮಾಡ್ತಾರೆ ಅದನ್ನು ಅವ್ರು ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ ಹೋದ್ರೇ ಇಂಥ ಸಮಸ್ಯೆಗಳು ಘಟಿಸಂಗಿಲ್ಲ. ಸೊ ಮುಂದಿನ ದಿನಮಾನದಾಗ ಸರ್ಕಾರಗಳು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕಾಗ್ತದೆ, ಮತ್ತು ಜನಸಮುದಾಯಗಳು ಇದರಲ್ಲಿ ಇನ್ವಾಲ್ವ್ ಮಾಡಬೇಕಾಗ್ತದೆ. ಬರೀ ಸರ್ಕಾರನೂ ಎಲ್ಲ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಜನರಲ್ಲೂ ಸಹಿತ ಅವೇರ್ನೆಸ್ ಬರಬೇಕಾಗ್ತದೆ. ಇದೇ ನಾನು ಇಲ್ಲ ಅಂತ ಹೇಳಂಗಿಲ್ಲ. ಇನ್ನೊಂದಿಷ್ಟು ಈ ನಿನ್ನೆ ನೋಡಿ ಸಾಯಂಕಾಲ ಮುಚ್ಚಬೇಕಂತೇಳಿ ಮಗ್ಗಲ್ಗೆ ಇಟ್ಟಿದ್ದಾರೆ. ಒಂದು ಅರ್ಧ ಗಂಟೆ ಬಿಟ್ಟು ಮುಚ್ಚೋನು ಕರೆಂಟ್ ಹೋದ ಬಳಕ ಅಂತೇಳಿ ಮಾಡ್ಲಿಕ್ಕೆ ಹೋದ್ರೆ ಅಷ್ಟರಲ್ಲಿ ಈ ಘಟನೆ ಸಂಭವಿಸಿಬಿಟ್ಟು. ಈಗ ರಾಜ್ಯದಲ್ಲಿ ಆಲ್ ರೈಟ್ ಆದರೂ ಕೂಡ